ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇಂದು ಮಹಿಳಾ ಬದುಕಿನ ಬುತ್ತಿಯ ಒಂದು ವಿಷಯ ತೆಗೆದುಕೊಂಡು ಬರಲು ನಾನು ಒಬ್ಬ ಉತ್ತಮ ಕಾರ್ಯನಿರ್ವಹಿಸುತ್ತಿರುವಂಥ ಹೈನುಗಾರಿಕೆ ಮಾಡುತ್ತಿರುವಂಥ ಒಬ್ಬ ರೈತರ ಮಹಿಳೆ ಮನೆಗೆ ಬಂದಿದ್ದೇನೆ. ಅವರ ಮಾತುಗಳನ್ನು ಕೇಳೋಣ. ತಾವು ಕೂಡ ಆಲಿಸಿ ಮತ್ತು ತಮ್ಮ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅನ್ನುತ್ತಾ ನಾನು ಅವರ ಜೊತೆಗೆ ಒಂದಿಷ್ಟು ಮಾತುಕತೆ ಪ್ರಾರಂಭ ಮಾಡುತ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ತಾವೇನು ಕೆಲಸ ಮಾಡ್ತೀರಿ, ಯಾವ ಊರು ಅನ್ನೋದು ಒಂದಿಷ್ಟು ಮಾಹಿತಿ ಕೊಡ್ರಿ. ಇದು ಆನಂದ್ ರೆಡ್ಡಿ, ಮಹಾದೇವಿ ಆನಂದ್ ರೆಡ್ಡಿ ಹೊಟ್ಟಿ ಮುಖ ಮಾಡ್ಕೀರಿ. ಇದು ಸೇಡಂ ತಾಲೂಕದಾಗ ಬರ್ತದೆ. ಏನು ನೋಡ್ರಿ, ನಾನು ಅಲ್ಲಿ ರೈತನ ಮಗಳು, ಇಲ್ಲಿ ರೈತನ ಹೆಂಡತಿಯಾಗಿ ಈಗ ಹತ್ತಿರ ಕೈಯಾಗೆಲ್ಲ ಮಾಡ್ಕೊತ ಬಂದೀವಿ ನೋಡ್ರಿ. ಇದೇ ನೋಡ್ರಿ ಒಟ್ಟ ಒಕ್ಕಲ್ತನ. ನಾವು ರೈತರ ಮನೆ ಎಲ್ಲ ಬರೋದು ಹೋಗೋದು, ದನ ಕರು ಹೊಲ ಮನೆ ಇದೆ ನೋಡ್ರಿ ಮೇಡಮ್ ಮಾಡೋದು. ರೈತರ ಮನೆ ಅಂದರೆ ತಾವು ಮನೆಯಲ್ಲಿದ್ದೆ ಏನು ಕೆಲಸ ಮಾಡ್ತೀರಿ ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ. ಆಯ್ತು ಮೇಡಮ್. ತಮ್ಮ ವಿದ್ಯಾಭ್ಯಾಸ 10th ಮುಗಿಯೋದಕ್ಕೆ ಅಪ್ಪವ್ರು ಮದುವೆ ಮಾಡಿಕೊಟ್ರು ನೋಡ್ರಿ. ಇನ್ನು ಚಲೋ ಸಂಬಂಧ ಬಂದದ ಅಂತೇಳಿ ಮದುವೆ ಮಾಡಿಕೊಟ್ರಿ. ಅದು 16 ವರ್ಷಕ್ಕೆ ಬಂದೀನಿ ನೋಡ್ರಿ ಇಲ್ಲಿಗೆ. ಈಗ ಎಷ್ಟು ವರ್ಷ ಐತ್ರಿ? ಈಗ 29 ವರ್ಷ ಆಯ್ತು ನೋಡ್ರಿ. 1996 ಆಗ್ಯದ್ರಿ ಮದ್ವೆ. ಈಗ 29 ವರ್ಷ ಆಗ್ಯದ ನೋಡ್ರಿ ಮದ್ವೆ. ಅಲ್ಲ, ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತೀರಲ್ಲ, ಬೆಳಗ್ಗೆ ಎಷ್ಟು ಕೇಳ್ತೀರಿ, ಏನೇನು ಕೆಲಸ ಮಾಡ್ತೀರಿ? ಏನಿಲ್ಲಮ್ಮ, ಈಗ ದನ ಅವ, 4 ಆಕಳು ಅವ, 4 ಎಮ್ಮೆ ಅವ. ಆಯ್ತು, ಅಣ್ಣವ್ರು ಅತ್ತಿ ಮಾಮನ ಕೈ ಮೇಲಿಂದ ಹಂಗೆ ಅವ ರೀ. ಹಂಗೆ ಇಟ್ಕೊಂಡೇ ಬಂದೀವಿ ನೋಡ್ರಿ. ಅವೇನೋ ಮಾರಿಲ್ಲ, ಹಾಗೆ 2 ಹೆಚ್ಚಿಗೆ ಆಗೋಣ ಮಾರೋದು. ಯಾಕಂದ್ರೆ ನಾವು ರೈತರಲ್ರಿ, ಯಾವಾಗ ಲಾಭ ಆಗ್ತದೆ ಯಾವಾಗ ನಷ್ಟ ಆಗ್ತದೆ. ಮಳೆ ಬಂದು ಬೆಳೆ ಹೋದಾಗ 1-2-3 ಮಾರ್ತೀವಿ, 1-2 ಎಮ್ಮೆ ಮಾರ್ತೀವಿ, 2 ಆಕಳು ಮಾರ್ತೀವಿ. ಹೆಚ್ಚಿಗೆ ಆದಂಗೆ ಮಾರೋದ್ರಿ. ಅವು ಮತ್ತು 1-2 ಹೆಚ್ಚಿಗೆ ಹಾಕೋತಾನೆ ಬರ್ತಾವಲ್ರಿ ಮೇಡಮ್, ಮಾರೋದು. ಹೊತ್ತು ಹೊಲಕ್ಕೆ ಗೊಬ್ಬರ ಆಗ್ತದ, ಅದ್ರಲ್ಲಿಂತ ಇಷ್ಟು ಹಾಲು ಮಾರೋದು. ಆ ಕಡೆ ಈ ಕಡೆ ಅದು ಒಂದು ಸೈಡ್ ಬಿಸ್ನೆಸ್ ಇದ್ದಂಗೆ ರೀ. ಈಗ ಹೈನುಗಾರಿಕೆ ಅಂತಂದ್ರೆ ಏನೇನು ಮಾಡ್ತೀರಿ? ಇದು ಬೆಳಗ್ಗೆ ಇದು ಒಂದೊಂದು ಸಲ 5ಕ್ಕೆ ಕೇಳ್ತೀನಿ ರೀ. ಒಂದೊಂದು ಸಲ ಬೇಜಾರು ಬಂತಂದ್ರೆ 5:15 ಎದ್ದು ಹಾಲು ಹಿಂಡೋದು, ಹಾಲು ಹಾಕೋದು, ಎಲ್ಲರಿಗೆ ಕಸ ಬೆಳೆಯೋದು, ಮನೆ ಕೆಲಸ ಎಲ್ಲ ಒಟ್ಟು ಮಾಡ್ಕೋದ್ರಿ. ಆಯಿತು, ವಾರದಾಗ 1-2 ಸಲ ತುಪ್ಪ ಮಾಡೋದು, ತುಪ್ಪ ಮಾರೋದು. ಇದೇ ನೋಡ್ರಿ ನಮ್ಮದು ಮನೆಗಿನ ಕೆಲಸ. ಆದ್ರೆ ಹೊಲದ ಕೆಲಸ ಜಾಸ್ತಿ ಆಗಲ್ಲ ರೀ. ಹಂಗೆ ಅಣ್ಣವರು ಕಣ ಅದಿದ್ದಾಗ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿಗೆ ಆಗಲ್ಲ ಹೊಲದ ಕೆಲಸ ಅಂದರೆ. ಜರ ಮೆತ್ತಗೆ ಮನುಷ್ಯರು, ಜರ ಬಿಸಿಲ ಕೆಲಸ ಅಂದ್ರೆ ಜರ ಆಗಲ್ಲ. ಮನೆಗಿಂದ ಎಲ್ಲೊಟ್ಟು ಮಾಡ್ಕೊತೀನಿ ರೀ. ಹೈನುಗಾರಿಕೆ. ಹಾಲು ಎಷ್ಟಕ್ಕೆ ಇದು ಮಾಡ್ತೀರಿ, ಕರಿತೀರಿ? 5:15ಗೆಲ್ಲ 6:00ಕ್ಕೆಲ್ಲ ಹೊಸು ನೋಡ್ಕೊಂಡೇ ಬಿಡ್ತೀನಿ ಮೇಡಮ್. ಎಷ್ಟು ಟೈಮ್ ಬೇಕಾಗ್ತದೆ? 1 ತಾಸಿನಾಗ ನೋಡಮ್ಮ 3 ಎಮ್ಮೆ 1 ಆಕಳ ನೋಡ್ಕೊತೀನಿ. ಈಗಂತ 2 ಹೊತ್ಕೊಂಡವ. 1 ತಾಸಿನಾಗೆ ಎಲ್ಲಸ್ ನೋಡ್ಕೊಂಡ್ಬಿಡ್ತೀನಿ ನೋಡ್ರಿ. 15 ನಿಮಿಷಕ್ಕೊಂದು 15 ನಿಮಿಷಕ್ಕೊಂದು 15 ನಿಮಿಷಕ್ಕೊಂದು. ಅಂದ್ರೆ ಚಂದ ಕರಿಲಕ್ಕ ಬರ್ತದ? ಬರ್ತಿದ್ದಿಲ್ಲಮ್ಮ ಮೊದಲೆಲ್ಲ ಹತ್ತಿರ ಕೈಯಾಗೆ ಕಲ್ತೀನಿ. ಏನು ಬರ್ತಿದ್ದಿಲ್ಲ, ಮದುವೆ ಆದಾಗ್ಲಿ ಅಂತ ಏನು ಬರ್ತಿದ್ದಿಲ್ಲ. ಸಾಲಿ ಕಲ್ತೀನಿ, ಮದುವೆಗೇನೆ ಮದುವೆ ಮಾಡಿಕೊಟ್ಟಾರ ಬಾಬಾರು. ಎಲ್ಲ ಹತ್ತಿ ಕೈಯಾಗೆ ಕಲ್ತೀನಿ ನೋಡ್ರಿ, ಹತ್ತಿರ ಕೈಯಾಗೆ. ಈಗ ಹಾಲು ನೀವು ಮಾರೋದಿದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಿ? ಏನಿಲ್ಲ, 60 ರೂಪಾಯಿ ಲೀಟ್ರ್. ಯಾಕಂದ್ರೆ ಮೇಡಮ್ ಹಳ್ಳಿ ಬಂದಿಲ್ರಿ. ಅಲ್ಲಿ ಸೇಡಮ್ದಾಗೆಲ್ಲ 80 ಎಮ್ಮೆಯು 80 ಹಂಗೆ ತೊಗೋತಾರೆ. ಇಲ್ಲಿ ತೊಗೊಳಲ್ರಿ, ಲೆಕ್ಕ ಹಾಕ್ತಾರೆ. ಜರ ಕರಿಬ್ರು ಇರ್ತಾರೆ. ಅಂದ್ರೆ ಎಮ್ಮೆ ಹಾಲಿನ ಬೆಲೆ ಬೇರೆ, ಆಕಳ ಹಾಲಿನ ಬೆಲೆ ಬೇರೆ. 60 ರೀ, ಇವು 80 ನಡೆದವ್ರಿ. ಆಗ್ಲಿ ಎಲ್ಲ ಒಂದೇ ರೀತಿನೇ ಕೊಟ್ಟು ಬಿಡ್ತೀನಿ. ಎಲ್ಲ ಒಂದೇ ರೀತಿ ಕೊಡ್ತೀನಿ. ಮತ್ತು ಹಾಲಿನಿಂದ ಏನೇನು ಮಾಡ್ತೀರಿ? ಅದು ತುಪ್ಪ ಮಾಡ್ತೀನಿ ಮೇಡಮ್. ಯಾರು ಬರ್ತಾರ ಒಯ್ತಾರ ಎಲ್ಲರೂ. ಊರಾಗ ತುಪ್ಪ ತಿಂಗಳಿಗೆ 1 kg ಹಂಗೆ ತುಪ್ಪ ಮಾರ್ತೀನಿ. ಹಾಗೆ ಹಾಲು ಹಾಕ್ತೀನಿ. ಊರಾಗ ಬಂದವ್ರಿಗೆ ಹಾಕ್ತೀವಿ. ಇವಾಗ ಡೈರಿಗೆ ಹಾಕ್ತಿದ್ದೆ ಮೇಡಮ್. ಇಲ್ಲಿ ರಾಜೊಳಗಿತ್ತು ಬಂದಾಗ್ಯದ್ರಿ. ದೂರ ಆತಂತ ಇಲ್ಲೇ ಊರಾಗ ಲೀಟ್ರು, ಅರ್ಧ ಲೀಟ್ರು ಯಾರು ಅನುಕೂಲ ತಕ್ಕ ಒಯ್ತಾರ್ರಿ. ಎಲ್ಲರಿಗೆ ಹಾಕ್ತೀನಿ. ಗರೀಬ್ರಂತಿಲ್ಲ, ಶ್ರೀಮಂತರಂತಿಲ್ಲ, ಒಟ್ಟು ಎಲ್ಲರಿಗೆ ಹಾಕ್ತೀನಿ ರೀ. ನನಗೇನು ಇಷ್ಟೇ ಬೇಕು ಅಷ್ಟೇ ಬೇಕಂತ ಕಂಡೀಷನ್ ಇಲ್ಲ. ಪಾಪ ಹೋಲಿ ಬಿಡು ಬಡವ್ರು ಅಂತ ಕೊಡ್ತೀನಿ ನೋಡ್ರಿ ಮೇಡಮ್. ಈಗ ನೀವು ಮಾಡೋ ಹೈನುಗಾರಿಕೆ ನೋಡಿ ಬೇರೆ ಹೆಣ್ಮಕ್ಳು ಪ್ರೇರಣೆಯಾಗಿ ಕೆಲಸ ಮಾಡ್ಯಾರ್ರಿ? ಯಾರು ಮೇಡಮ್, ಯಾರು ಮಾಡೋರು ಅಂದ್ರು ಅವ್ರಿ ಇಲ್ಲಿ ಆಜು ಬಾಜ್ದಾಗಿಲ್ಲ. ಈಗೊಳಮ್ಮವ್ರ ಬಲ್ಲಿ ಅವ, ಇಲ್ಲಿ ನಮ್ಮ ಮೈದನವ್ರ ಬಲ್ಲಿ ಅವ. ಅವ್ರಿ ಮೇಡಮ್ ಮೊದಲಿಂದ ಕೆಲವೊಂದು ಮಂದಿ ತೆಗೆದು ಹಾಕ್ಯಾರ. ಆಳ್ಮಕ್ಳು ಮಾತು ಕೇಳೋ ಆಳ್ಮಕ್ಳು ಹೋದ್ರು ಭೀ ನಿಮ್ಮ ಅಣ್ಣವ್ರು ಮಾಡ್ತೀವಂತ ಧೈರ್ಯ ಅದ ರೀ. ನಿಮ್ಮ ಅಣ್ಣವ್ರು ಹೆಂಡಿ ಎತ್ತಿ ಹಾಕ್ತಾರ, ನಾ ಒಟ್ಟು ಬೆಳ್ಕೊಂಡು ಬರ್ತೀನಿ. ಈಗ ಹೆಂಡಿ ಅಂತಂದಾಗ ಯಾವ ರೀತಿ ಉಪಯೋಗ ಆಗ್ತದ್ರಿ? ಹೆಂಡಿ ಹೊಲಕ್ಕಾಗ ಗೊಬ್ಬರ, ಇದು 6 ಟ್ಯಾಕ್ಟ್ರಿ ಗೊಬ್ಬರ ಬರ್ತದ್ರಿ. ಅದಕ್ಕೆ ಹಾಕ್ತೀವಿ. ಅದರ್ಲಿಂತ ನಮಗೆ ಏನದ ಅಂದ್ರೆ ಬೆಳೆ ಇಳುವರಿ ಚಲೋ ಬರ್ತದ್ರಿ. ಎಕರೆಗೆ 8 ಚೀಲ ತೊಗರಿ ಬಂದದ ನೋಡ್ರಿ ಈ ವರ್ಷ. ಎಕರೆಗೆ 8 ಚೀಲ. ಅಂದ್ರೆ ಮನೆಯಲ್ಲಿಂದೇ ಗೊಬ್ಬರ ನೀವು ಇದು ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರ್ತದೆ. ಅಂದ್ರೆ DAP ಯೂಸೇ ಮಾಡಲ್ರಿ ಅಣ್ಣವ್ರು. ಯಾಕಂದ್ರೆ ಒಟ್ಟು
ಒಟ್ಟ ನಾವು ಹೆಂಡಿ ಗೊಬ್ಬರಲಿಂತೆ ಬೆಳೆ ಹೆಚ್ಚಿಗೆ ಬರ್ತದೆ ನೋಡ್ರಿ ನಮಗೆ. ಹೊಲ್ದಾಗ ಏನೇನು ಬೆಳಿತೀರಿ? ತೊಗರಿ, ಕಡ್ಲಿ, ಜೋಳ ಆಯ್ತು. ಕವಳಿ ಗದ್ದೆ ಅದ್ರಿ, ಕೆರೆ ತುಂಬದಿ ವರ್ಷ ಮಳೆ ಜಾಸ್ತಿ ಐತಲ್ಲ, ಅಲ್ಲಿ ಕವಳಿ ನಾಟಿ ಹಾಕ್ಸಿವಿ. ಅಂದ್ರೆ ಮನೆ ಪುರ್ತಕ್ಕೆ ಎಲ್ಲಾನು ಬೆಳ್ಕೋತೀರಿ? ಬೆಳ್ಕೊತೀವಿ ನೋಡ್ರಿ ಮೇಡಮ್. ಇದ್ದಲ್ಲಿಗೆ ಈಗ ಇದ್ದರ್ದಾಗೆ ಭೂಮಿ ಏನು ಇಷ್ಟು ಪರೇನು ಜಾಸ್ತಿ ಇಲ್ಲ. ಹತ್ತಿರ ಹೆಣ್ಮಕ್ಳು ಜನದ ಸಂಖ್ಯೆ ಜಾಸ್ತಿ, 6 ಮಂದಿ ಅಲ್ಲ. ನಮ್ಮ ಮನೆಯವ್ರೊಬ್ರಿ ಅವ್ರ ಹತ್ತಿರ ಕೈ ಮೇಲೆ ಸ್ವಲ್ಪ ಹೆಣ್ಮಕ್ಳು ಮದ್ವೆ ಸಲ್ಯಾಕ ಮಾರ್ಯಾರ್ರಿ. ಇದ್ದರ್ದಾಗೆ ಮಾಡ್ಕೊತ ನಡೆದಾರ ನೋಡ್ರಿ. ಸ್ವಲ್ಪ ಆಸ್ತಿ ಇದ್ರ ಪರವಾಗಿಲ್ಲ, ಮೇಂಟೆನೆನ್ಸ್ ಚಲೋ ಮಾಡ್ಕೊಂಡು ಹೋಗ್ತಾರ ನೋಡ್ರಿ ಅಣ್ಣವರು. ಹೊಲ ಮನಿ ಅದು ಒಂದೇ ಗೊತ್ತವ್ರಿಗೆ. ಅಂದ್ರೆ ರೈತರಾಗಿ ಕಷ್ಟಪಟ್ಟು ದುಡಿತೀರಿ. ಹೊಲ್ದಾಗ ಅಣ್ಣವರು ದುಡಿಬೇಕಾದ್ರೆ ಈಗಾದ್ರೆ ಬಿ ಯಾರು ಹೊಡೆದ್ರೆ ಪಸಂದ್ ಬರಲ್ಲ, ಮಕ್ಕಳು ಹೊಡೆದ್ರೆ ಪಸಂದ್ ಬರಲ್ಲ. ಅವರೇ ಹೋಗಿ ಔಷಧ ಹೊಡಿತಾರ ನೋಡಿ ಬಗಲಿಗೆ ಹಾಕೊಂಡು, ಮಷಿನ್ ಹಾಕೊಂಡು. ಅವ್ರು ಹೊಡೆತನ ಪಸಂದ್ ಇಲ್ಲ ನೋಡ್ರಿ, ಅವರೇ ಹೊಡಿಬೇಕು. ಎಲ್ಲರ ಮಂದಿಕ್ಕಿಂತ 1 ಚೀಲ ಹೆಚ್ಚಿಗೆ ತೆಗಿತಾರ ಅವ್ರ ಹೊಲ ಆಗಲಿ. ಕಮ್ಮಿ ಬಂದಿಲ್ಲ ಬೆಳೆ ಇಲ್ಲಿವರೆಗೂ. ಅಂದ್ರೆ ನಿಮಗೆ ಖುಷಿ ಅದ ರೀ? ಖುಷಿ ಅದಾರ. ಅಣ್ಣವ್ರು ಅಟ್ರಾಗೆ ಮೇಂಟೆನ್ಸ್ ಮಾಡ್ಕೊಂಡ್ ಬರ್ತಾರ. ಹಂಗೆ ಖುಷಿ ಆಗಿದ್ದೀವಿ ನೋಡ್ರಿ. ಯಾಕಂದ್ರೆ ದನಗಳು ಮಾಡಿದ್ರೆ ಏನದ ರೀ ಮೇಡಮ್, ನಮ್ಗೆ ಕೆಲಸ ಏನಿಲ್ಲ, ಮಾಡ್ಕೊಳ್ಳೋ ಉಣೋದು ಮಕ್ಕಳೋದು ಆಗ್ತದ್ರಿ. ಮೈಗೆ ಒತ್ತ ಬಂದದ, ನಮ್ಮ ಮೈ ಹಳ್ಳಗಾಗ್ತದ, ಕೈಯಾಗ 4 ದುಡ್ಡು ಹೊಡೆಯಾಡ್ತಾವ. ಟೈಮ್ ಇದ್ರೆ 1 4 ಮಾರ್ಕೋತೀವಿ. ಈ ವರ್ಷ ನೋಡಿ ಮೇಡಮ್, ಈಗ ನಿಮ್ಮ ಮಕ್ಕಳ್ರಿ? ಒಂದೇ ಮಗ ರೀ. ಒಬ್ಬಾಕಿ ದೊಡ್ಡ ಮಗಳು MA ಓದ್ರು, B.Ed MA ಐತ್ರಿ. ಆಕಿ ಮದುವೆ ಮಾಡಿಕೊಟ್ಟಿವಿ. ಒಬ್ಬಾಕಿ 10 ಓದ್ರು, ಆಕಿ ಮದುವೆ ಮಾಡಿಕೊಟ್ಟೆ ಸಾಲಿ ಒಲ್ಲ ಅಂದಳು. ಈ ಮಗನೂ 10 ಫಸ್ಟ್ ಇಯರ್ PUC ಕಲ್ತಾನ. ಅವತ್ತನು ಹಿಂಗೆ ಹೊಲ ಟ್ಯಾಕ್ಟ್ರಿ. ಆತಗ್ ಬಿ ಸಾಲಿನೇ ಹತ್ಲಿಲ್ಲ ನೋಡ್ ಮೇಡಮ್. ಒಂದು ಮಗನ ಚಿಂತೆ ಮಾಡಿದೆ ನಾನು, ಸಾಲಿ ಹತ್ಲಿಲ್ಲ ಆಳ್ಕೊತ ಕುಂತೆ. ಚಲೋ ಮಾಡ್ಕೊಳತ್ತ ಅವನು ಬುದ್ಧಿವಂತ ಆಗೇನು. ಅಂದ್ರೆ ನಿಮ್ಗೆಲ್ಲ ಸಹಾಯ ಮಾಡ್ಲಕತ್ತ? ತಂದಿಗೆ ಸಹಾಯ ಮಾಡ್ತಾನ. ಮಾತ ತಾಯಿ ಮಾತ ಮೀರಲ್ಲ. ಈಗಿನ ಹುಡುಗರೆಲ್ಲ ಚಟಗಳು ಕಲಿತಾವ. ಅಂದ್ರೆ ಏನು ಕಲ್ತಿಲ್ಲ ಇಲ್ಲಿವರೆಗೂ. ದೇವ್ರನ್ನ ಭಗವಂತ. ಇಲ್ಲ, ನಿಮ್ದು ಒಳ್ಳೆತನ ರೀ. ನೀವು ಒಳ್ಳೆಯರಿದ್ದಾಗ ಮಕ್ಕಳಿಗೂ ಕೂಡ ಒಳ್ಳೆಯರಾಗ್ತಾರ. ಅದೇ ಸಂಸ್ಕಾರ ಮಕ್ಕಳಿಗೆ ಕೂಡ್ಸ್ಕೊಂಡು ಚಲೋ ಹೇಳಿ ಬಿಡ್ತೀವಿ ನೋಡ್ರಿ. ಗಂಡ ಹೆಂಡತಿ ಅದೇ ಅಂತಾರಲ್ರಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ. ಮೇಡಮ್ ಒಲ್ಲನಲ್ಲ ಏನ್ ಒಟ್ಟು ತನ್ನ ಕೆಲಸ ಆರಾಮ್ ಮಾಡ್ಕೊಂಡ್ ಬಿಡ್ತಾನ ನೋಡ್ರಿ. ಟ್ರಾಕ್ಟರ್ ದಬಾಶ್ ಹೊಡಿತಾನೆ, ಟ್ರಾಕ್ಟರ್ಲಿಂತ ಎಲ್ಲ ಮಾಡ್ತಾನ ನೋಡ್ರಿ. ಎತ್ತುಗಳು ಮಾಡ್ತಿದ್ದ ಮೊದಲೇ ಎತ್ತು ಅಲ್ಲಮ್ಮ, ಎತ್ತು ಮಾಡಲ್ಲ ಅಂದಾನೆ ಟ್ರಾಕ್ಟರ್ಲಿಂತ ಮಾಡ್ಲತ್ತಾನ್ರಿ. ಅಂದ್ರೆ ಬದಲಾವಣೆ ಆಗ್ಯದ. ಈಗ ಅವ್ರ ಅಪ್ಪರ್ ಮೊದಲು ಎತ್ತುಗಳು ಬಳಸಿ ಮಾಡ್ತಿದ್ರು. ಮೇಲೆ ನೋಡ್ರಿ ಅವ್ರ ಅಪ್ಪ ಆಳ ಮಗ 4 ಎತ್ತು ನಮ್ಮ ಮನೆ ನೋಡ್ರಿ. 4 ಎತ್ತಿನ ಮೇಲೆ ಆಳ ಮಗನು ಸರಿ 5ವರೆಗೆ ಮುಂಜಾನೆ ಬುತ್ತಿ ಕಟ್ಕೊಂಡು ಹೋದ್ರ 5ವರೆಗೆ ಬರ್ತಿರ್ ನೋಡ್ರಿ ಮೇಡಮ್. ಬಾಳ ದುಡ್ದಾರ್ರಿ ನಮ್ಮ ಮನೆಯವರು. ಮಣ್ಣಿನ ಮಗಾಗಿ ಮಣ್ಣಾಗಿ ದುಡ್ದಾರ ನೋಡ್ರಿ ಅವರು. ಇಲ್ಲ, ಭೂಮಿ ತ ಯಾವತ್ತು ಕೈ ಬಿಡಲ್ಲ. 1 ವರ್ಷ ಲಾಸ್ ಆದ್ರಿ, 1 ವರ್ಷ ಕೊಡ್ತದ ಧೈರ್ಯ ಮಾಡ್ಕೊಂಡಿವಿ. ಬದುಕ್ಸಲಕತ್ತಾಳ ಆಟೇರಿ. ಅಲ್ಲ, ನನಗೆ ನಿಮ್ಮ ಕುಟುಂಬದ ಬಗ್ಗೆ ನೋಡಿ ನನಗೆ ಭಾಳ ಖುಷಿ ಆಯಿತು. ನಿಮ್ಗೆ ಎಷ್ಟೋ ಸಲ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಟೈಮ್ ಸಿಗಲಿಲ್ಲ. ಇವತ್ತು ನಾನು ಮಾತಾಡಿದ್ರೆ ಐತಂತೇಳಿ ಬಂದೀನಿ. ನಿಮ್ಮ ಒಂದು ಅನುಭವದ ಬುತ್ತಿ ಭಾಳ ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ರಿ. ನೀವು ಈಗಿನ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಮಾಡ್ಕೊರಿವ ಚಲೋ ಆಗ್ತದ. ಈಗ ಮಾರ್ಕೋರಿ, ಟೈಮ್ ಇದ್ರೆ 1 2 ಮಾರ್ಕೋತೀರಿ. ಉಳ್ಳು ಕೈನ ಆಗ್ತದ, ಹಾಲು ಆಗ್ತದ. ಈ ಡೈರಿ ಎಲ್ಲ 30-40 ರೂಪಾಯಿ ಲೀಟ್ರು ಎಲ್ಲ ಮಿಕ್ಸ್ ಆಗಿ ಬರ್ತದೆ ಕೆಮಿಕಲು. ಆರೋಗ್ಯ ಸರಿ ಇರಲ್ಲ ಅಂತ ಹೇಳ್ತೀನಿ ರೀ. ಈಗ ಒಂದು ಹುಡುಗಿ ತೊಗೊಂಡ್ರಿ ನಾಗರತ್ನ, ನಾವು ಆಕಳ ಕಟ್ಕೊಂಡ ನಮ್ಮ ಬಾಜು ಹುಡುಗಿ ನಮ್ಮನ್ನು ನೋಡಿ ನಮ್ಮ ಸಣ್ಣಮ್ಮರು ಮಾಡ್ಯಾರ, ನಾ ಮಾಡ್ಬೇಕಂತ ತೊಗೊಂಡದ್ರಿ ಹುಡುಗಿ. ಅದೇ ರೀ, ನಿಮ್ಮನಿಂದ ಒಬ್ಬ ಹೆಣ್ಮಗಳು ನಾವ್ ಯಾರಿಗೆ ನೋಡ್ರಿ ಮೇಡಮ್, ಯಾರಿಗೆ ಕೆಟ್ಟದ್ ಹೇಳಲ್ಲ. ಒಟ್ಟು ಮನಸ್ಸಿನಂದೆಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ, ಹಿಂಗೆ ಮಾಡ್ಕೊರಿ ಅಂತ ಹೇಳ್ತೀನಿ. ಅದೊಂದು ನಂದು ಹುಟ್ಟತ್ಲೆ ಗುಣ ಒಂದು ಅದೊಂದು ಬಂದದ್ ನೋಡ್ರಿ. ನನಗೆ ಒಳ್ಳೇದು ಹೇಳ್ತೀನಿ ರೀ, ಯಾರಿಗೆ ಕೆಟ್ಟದ್ದು ಬಯಸಲ್ರಿ ನಾನು. ಅದೇ ರೀ, ನಾನು ಹೈನುಗಾರಿಕೆದ ಬಗ್ಗೆನೂ ಇಷ್ಟೊಂದು ಮಾಹಿತಿ ಕೊಟ್ರಲ್ಲ. ಈಗಿನ ಹೆಣ್ಮಕ್ಳು ಕಲ್ತಾರ, ಕೆಲವೊಬ್ರು ಕಲೀಲಿಲ್ಲ ಅಂದ್ರೆ ಬಿ ಏನೂ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅವರು. ಮಾಡಲ್ರಿ. ಆಗ್ಲಿ ಅತ್ತರ ಕೈಯಾಗ ಭಾಳ ಎಷ್ಟು ಟ್ರೈನಿಂಗ್ ಆಗ್ಯದ ನೋಡ್ರಿ. ಏನೂ ಬರ್ತಿದ್ದಿಲ್ಲ, ಹಾಲು ಹೆಣ್ಲಾಕ್ ಬರ್ತಿದ್ದಿಲ್ಲ, ಮಜ್ಜಿಗೆ ಮಾಡ್ಲತ್ರ ವಾಟಿ ಎಲ್ಲ ಉಳುತ್ತಿತ್ತು. ಅತ್ತೆರ ಬರಟಿಗೆ ಬಳದು ತುಂಬುತ್ತಿದ್ದೆ. ಅಂಜಂಜಿ ಅತ್ತೆರು ಅಂಜಿಸ್ತಾರೆ ಬಿ ಅಂಜುತ್ತಿದ್ದೇವೆ. ಈಗಿನವ್ರು ಅಂಜಲ್ ಮೇಡಮ್, ಈಗ ಏನು ಅಂಜಲ್ಲ, ಮರ್ಯಾದೆ ಅನ್ನೋದಿಲ್ಲ ಈಗಿನವ್ರ ಬಲ್ಲಿ. ನಾವು ಮಾಡ್ದಂಗೆ ಈಗಿನವ್ರು ಮಾಡಲ್ರಿ. ಅದ್ರ ಬಿ ಅದು ಒಳ್ಳೇದೇ ಆಗ್ಯದಲ್ರಿ. ಅಷ್ಟೆಲ್ಲ ಕಲಿಬೇಕಂದ್ರೆ ಸುಮ್ಮನಲ್ಲ. ಹತ್ತಿರದ್ದು ಒಂದು ನಾನು ಅವರು ಅಷ್ಟು ನನಗೆ ಅನ್ಸಿದ್ಕೆ ನನಗೀಗ ಮಾಡ್ಕೊಳಕ್ ಧೈರ್ಯ ಬಂದ್ರಿ. ಈಗ ನೀವು ಒಬ್ಬರೇ ಮಾಡ್ಬೋದು ಎಲ್ಲ ಕೆಲಸನೂ, ಒಬ್ಬರೇ ಹೋದ್ರಿ ಬಿ ಮಾಡ್ಕೋತೀನಿ ಅನ್ನೋ ಧೈರ್ಯ ಅದಾರಿ. ಈಗ ರಾಯಚೂರಿಗೆ ದೊಡ್ಡ ಹೆಣ್ಣು ಮಗಳಿಗೆ ಆರಾಮಿಲ್ಲ ಅಂತ ಆಯ್ತು, 1 ತಿಂಗಳಾಯ್ತ್ರಿ ಅಲ್ಲೇ. ಅವ್ರ ಕೈಲಿ ಆಗದ್ರಿ. 81-82 ನಡೆದಾವ ನೋಡ್ರಿ. ಆರಾಮ್ ಬಂದ್ರು, ಆರಾಮ್ ಉಣ್ತಾರ, ಕೊಡ್ತಾರ ಲಿಂಗದ ಪೂಜೆ ಮಾಡ್ಕೊಂಡು. ನಾವ್ ರೆಡ್ಡಿ ರೀ, ರೆಡ್ಡಿ ಮಲ್ಲಮ್ಮನ ಕುಲ್ದವ್ರು ರೆಡ್ಡಿ. ನಿಮಗೆ ಭೇಟಿಯಾಗಿ ನನಗೆ ಭಾಳ ಸಂತೋಷ ಆಯ್ತು ರೀ. ಯಾಕಂತಂದರೆ ಇವತ್ತು ಮಹಿಳಾ ಬದುಕಿನ ಬುತ್ತಿಯಲ್ಲಿ ನಾನು ಬರೀ ಮಹಿಳೆಯರ ಬಗ್ಗೆನೇ ಯಾಕೆ ಕೊಡ್ಲಕತ್ತೀನಿ ಅಂದರೆ, ಮಹಿಳೆಯರು ಮನಸ್ಸು ಮಾಡಿದ್ರೆ ಕೆಲಸಗಳು ತುಂಬ ಸರಳ ಆಗ್ತಾವೆ ಮತ್ತು ಒಳ್ಳೆಯ ರೀತಿ ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ನಿಮ್ಮನ್ನು ಭೇಟಿಯಾದ. ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾತಾಡಿದಕ್ಕೆ ನಿಮ್ಗೆ ನನ್ನ
ವತಿಯಿಂದ ಮತ್ತು ಸಮಸ್ತ ಜನರಿಂದ ತಮಗೆ ಧನ್ಯವಾದಗಳು ಮೇಡಮ್. ತಾವು ಈ ಒಂದು ಮಾತಾಡಿದಕ್ಕೆ ತಮಗೇನು ಅನ್ನಿಸ್ತದ, ನಾನು ಈ ರೀತಿ ಕೆಲಸ ಮಾಡೋಕ್ಕೆ ತಮಗೇನು ಅನ್ನಿಸ್ತದ, ಒಂದು ಮಾತು ಹೇಳಿಬಿಡ್ರಲ್ಲ. ಏನು ಅನಿಸಿಲ್ಲ ನಮ್ಗೆ, ಒಳ್ಳೇದಾಗ್ಬಿಟ್ಟದ್ರಿ, ಎಲ್ಲಟ್ಟು ಒಳ್ಳೇದೇ ಆಗ್ಯದ. ಹಿಂಗೆ ಆಗಲಿ, ದೇವ್ರ ಆಶೀರ್ವಾದ ಕುಡಿತಾನೆ ಇರಲಿ. ನಾವು ಮಾಡ್ಲಿಕ್ಕೆ ಇಟ್ಟಿರ್ತಾರ್ರಿ. ಅಲ್ಲ, ದುಡಿತೇವೆ ದುಡ್ಡಿನ ತಾಯಿ ಅಂತ ಹೇಳಿ ಹೇಳ್ತಾರಲ್ರಿ, ದುಡ್ದು ತಪ್ಪಲ್ರಿ. ಆಳ್ ಮಗ ಬರ್ಲಿಕ್ರಿ ಬಿ ಅಣ್ಣವ್ರು ಮಾಡ್ತಾರ ನೋಡ್ರಿ. ಒಟ್ಟವ್ರಿ ಇದಕ್ಕೆ ಎಂತವ್ರು ಹೆಂಡಿ ಕಸ ಒಟ್ಟು ನಾನು ಹಾಲು ಹಿಡ್ಕೋದು ಎಲ್ಲೊಟ್ಟು ಗಂಡ ಹೆಂಡ್ತಿ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ. ಒಟ್ಟು 6 ಏನು ಕಾಣ್ಬಾರ್ದು, ಮನೆ ಮುಂದೆ ಅಷ್ಟು ಸ್ವಚ್ಛ ಮಾಡ್ಬಿಡ್ತೀವಿ. ಬರ್ಲಿಲ್ಲ ಅಂದ್ರೆ ಮಾಡ್ಕೋತೀನಿ ಅನ್ನೋ ಧೈರ್ಯ ಇದ್ದಕ್ಕೆ ಇಟ್ಕೊಂಡಾರ್ರಿ. ಅದೇ ರೀ, ಆಳಾಗಿ ದುಡಿ ಅರಸನಾಗಿ ನಾವೇನ್ ಮಾಡ್ತೀವಿ ಮೇಡಮ್, ಈಗ ಅವ್ರು ಅದು ಮಾಡ್ತಾರ, ನಾ ಇದು ಮನೆಗಿಂದ ಮಾಡ್ತೀನಿ. ಯಾಕಂದ್ರೆ ನಮ್ದು ಜಮೀನು ಕಮ್ಮಿ ಅದ ಮೇಡಮ್, ನಮ್ಗೆ ಒಂದು ಅದ್ರಾಗ ಅಡ್ಜಸ್ಟ್ ಆಗ್ತದ, ಒಂದು 2-3 ಲಕ್ಷ ದನಗಳು ಹಂಗೆ ತಕ್ಕೋತ ನಡೆದೀವ್ರಿ. ಇದು ಸೈಡ್ ಬಿಸ್ನೆಸ್ ಇದ್ದಂಗಲ್ಲ. ಅದೇ ರೀ. ಈಗ ರೀ ಯಾರ ಮುಂದೆ ಕೈ ಚಾಚೋದಕ್ಕಿಂತ ಸ್ವತಃ ನಾವು ದುಡ್ದು ಉಣ್ಣೋದು ಭಾಳ ಚಲೋ. 40,000ಕ್ಕೆ 2 ಎಮ್ಮಿ ಮಾರಿದ್ರು, 2 ಆಕಳು ಮಾರಿದ್ರು, ಜಗ್ಗಿಯಾಗಿ ಯಾವ ಕಟ್ಲಕ್ಕೆ ಜಾಗ ಇಲ್ಲ ಅಂತ ಎತ್ತಾಕ್ಬಿಡ್ತಾರ್ರಿ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ನಡೀಲ್ರಿ. ನೀವು ಒಳ್ಳೆ ರೀತಿ ಇದ್ದಾಗ ನಮ್ಗೆ ಸಂತೋಷ ಆಗ್ತದ. ಧನ್ಯವಾದಗಳ್ರಿ ಅಮ್ಮ. ಆಯ್ತು ಮೇಡಮ್.